ಜನವರಿ 26ರಂದು ನಡೆಯುವಂಥ ಪಥಸಂಚಲನದಲ್ಲಿ ಕರ್ನಾಟಕ ಟ್ಯಾಬ್ಲೋ ಆಗದಿರೋದಕ್ಕೆ ವಿನಾಕಾರಣ ಕೇಂದ್ರದ ಮೇಲೆ ಗೂಬೆ ಕುಂದಿಸ್ತಾರೆ. ಕಳೆದ ವರ್ಷವೂ ಕೂಡ ಸತತವಾಗಿ ಕರ್ನಾಟಕ ಟ್ಯಾಬ್ಲೋ ಬಂದಿದ್ದರಿಂದ ಎಲ್ಲ ವರ್ಷವೂ ಎಲ್ಲ ರಾಜ್ಯಗಳಿಗೆ ಕೊಡೋದಿಲ್ಲ, ಸತತವಾಗಿರೋದನ್ನು ಬದಲಾವಣೆ ಮಾಡ್ತಿರ್ತಾರೆ. ಕಳೆದ ವರ್ಷ ಪ್ರಾರಂಭದಲ್ಲಿ ನಮ್ದು ಇರಲಿಲ್ಲ, ಆದರೆ ನಾವು ಕೇಂದ್ರದ ರಕ್ಷಣಾ ಸಚಿವರಿಗೆ ಮಾತನಾಡಿ ಟ್ಯಾಬ್ಲೋ ಮತ್ತೆ ಬರುವಂಗೆ ನಾವು ಮಾಡಿದ್ವಿ. ಆ ಥರದ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿ ಮಾಡೋದು ಬಿಟ್ಟು ಅದರಲ್ಲೂ ಕೂಡ ರಾಜಕಾರಣ ಮಾಡೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತಾರೆ. ಎಲ್ಲವೂ ಕೂಡ ರಾಜಕೀಯ ದೃಷ್ಟಿಯಿಂದ ನೋಡುವಂಥ ಒಂದು ಚಾಳಿ ಸಿದ್ದರಾಮಯ್ಯ ಅವರಿಗೆ ಬಂದಿದೆ. ಇವರು 2009ರಲ್ಲಿಯೂ ಕೂಡ ಇವರು ಮುಖ್ಯಮಂತ್ರಿ ಇದ್ದಾಗ ಟ್ಯಾಬ್ಲೋ ಇರಲಿಲ್ಲ ಒಂದು ವರ್ಷ. 2013ರಿಂದ ಅವರು 18ರವರೆಗೆ ಇದ್ದಾಗ ಕೂಡ ಒಂದು ವರ್ಷ ಇರಲಿಲ್ಲ. ಆವಾಗ ಸುಮ್ಮನಿದ್ದರು. ಈಗ ಅದನ್ನು ಕನ್ನಡದ ವಿಷಯವಾಗಿ ಜನರನ್ನು ಕೇಳಿಸುವಂಥ ಪ್ರಯತ್ನ ಮಾಡ್ತಾರೆ. ಮುಖ್ಯಮಂತ್ರಿ ಆದರೂ ಜನ ಕೇಳಿಸ್ಬಾರ್ದು, ಸಂಬಂಧಪಟ್ಟವ್ರಿಗೆ ಮಾತನಾಡಬೇಕು. ನಾವು ಕೂಡ ಒತ್ತಾಯವನ್ನು ಮಾಡ್ತೀವಿ. ಕರ್ನಾಟಕ ಟ್ಯಾಬ್ಲೋ ರಿಪಬ್ಲಿಕ್ ಡೇ ದಿವಸ ಬರಬೇಕನ್ನುವಂಥ ಒತ್ತಾಯವನ್ನು ಕೂಡ ನಾವು ಕೂಡ ಮಾಡ್ತೀವಿ. ಇನ್ನು ಎರಡನೇದಾಗಿ ನಾವಿಲ್ಲಿ ಲೋಕಸಭಾ ಚುನಾವಣೆಗೆ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದ ಪ್ರಮುಖರನ್ನು ಕರೆಸಿ ಅದರ ತಯಾರಿ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ಮಾಡ್ತಾಯಿದ್ದೀವಿ. ಭಾಳ ಫಲಪ್ರದವಾಗಿ ಚರ್ಚೆ ಆಗ್ತಾಯಿದೆ. ಇವತ್ತು 13 ಲೋಕಸಭಾ ಚುನಾವಣೆಯ ಕ್ಷೇತ್ರದಿಂದ ಎಲ್ಲ ಪ್ರಮುಖರು ಕೂಡ ಬಂದಿದ್ದಾರೆ. ಭಾಳ ಒಂಥರ ಉತ್ಸಾಹ ಇದೆ. ಕಳೆದ ವಿಧಾನಸಭೆಯ ಚುನಾವಣೆಯ ಫಲಿತಾಂಶದ ನಂತರ ಮತ್ತೊಮ್ಮೆ BJPಯನ್ನು ಗೆಲ್ಲಿಸಬೇಕು ಅಂತ ರಾಜ್ಯ ಜನ ಏನು ತೀರ್ಮಾನ ಮಾಡಿದ್ದಾರೆ, ಅದು ನಮ್ಮ ಕಾರ್ಯಕರ್ತರ ಉತ್ಸಾಹ ಹೆಚ್ಚಾಗಿದೆ. ವಿಶೇಷವಾಗಿ ಮೋದಿ ಪರವಾಗಿರುವಂಥ ಅಲೆ ಇಡೀ ಭಾರತದಲ್ಲಿದೆ. ಹೀಗಾಗಿ ನಮ್ಮ ಮತದ ಪ್ರಮಾಣವೂ ಹೆಚ್ಚಾಗುತ್ತೆ, ಸೀಟಿನ ಪ್ರಮಾಣ ಕೂಡ ಈ ಸತಿ ಹೆಚ್ಚಾಗ್ತದೆ ಅನ್ನುವಂಥ ಆತ್ಮವಿಶ್ವಾಸವನ್ನು ನಮ್ಮ ಎಲ್ಲ ಹಿರಿಯ ನಾಯಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬದಲಾವಣೆಯ ಇನ್ನೊಂದು ಸಂಕೇತ ಅಂದರೆ ಅಲ್ಪಸಂಖ್ಯಾತ ಮಹಿಳೆಯರು ಶುಕ್ರಿಯಾ ಮೋದಿ ಭಾಯ್ಜಾನ್ ಅಂತ ಅಭಿಯಾನ ಪ್ರಾರಂಭ ಆಗಿದೆ. ಯಾಕಂದರೆ ಮೋದಿಜಿಯವರ ಹಲವಾರು ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಲಾಭವನ್ನು ಇವತ್ತು ಪಡೆದಂಥವರು ಅಲ್ಪಸಂಖ್ಯಾತ ಮಹಿಳೆಯರು. ಅದು ಮುದ್ರಾ ಯೋಜನೆ ಇರ್ಬೋದು, ಆರೋಗ್ಯ ದೃಷ್ಟಿಯಿಂದ ಆಯುಷ್ಮಾನ್ ಕಾರ್ಡ್ನಲ್ಲಿ 30% ಮುಸಲ್ಮಾನ ಹೆಣ್ಣು ಮಕ್ಕಳಿಗೆ ಚಿಕಿತ್ಸೆ ಪಡ್ಕೊಂಡಿರುವಂಥದ್ದು ಇರ್ಬೋದು. ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲೂ ಕೂಡ ಅವ್ರಿಗೆ ದೊಡ್ಡ ಸಂಖ್ಯೆಯಲ್ಲಿ ಲಾಭ ಆಗಿದೆ. ಆ ತಾಯಂದಿರಿಗೆ ಅದರ ಅರಿವಿದೆ. ಆದರೆ ಕೆಲವು ಹಿತಾಸಕ್ತಿಗಳು ಅದನ್ನು ಅದಿಮಿಟ್ಟಿದ್ರು. ಆದರೆ ಇವತ್ತು ಇಡೀ ಜಗತ್ತು, ಇಡೀ ದೇಶ, ಇಡೀ ನಾಡು ಮೋದಿಯವರ ಪರವಾಗಿರುವಂಥ ಸಂದರ್ಭದಲ್ಲಿ ಆ ಎಲ್ಲ ತಾಯಂದಿರು, ಅಲ್ಪಸಂಖ್ಯಾತ ತಾಯಂದಿರು ಧೈರ್ಯವಾಗಿ ಹೊರಗಡೆ ಬಂದು ಮೋದಿ ಭಾಯ್ಜಾನ್ ಅನ್ನುವಂಥದ್ದು, ಶುಕ್ರಿಯಾ, ಧನ್ಯವಾದಗಳಂತ ಹೇಳ್ತಿರುವಂಥದ್ದು, ಇದೊಂದು ನನ್ನ ಪ್ರಕಾರ ರಾಜಕೀಯವಾಗಿ ಒಂದು ಕ್ರಾಂತಿಕಾರಿಯಾಗಿರುವಂಥ ಒಂದು ಬದಲಾವಣೆ. ಇದು ಅಭಿಯಾನ ಅತ್ಯಂತ ಯಶಸ್ವಿ ಆಗ್ತದೆ. ಮತ್ತು ಏನು ಇಂಡಿಯಾ ಒಕ್ಕೂಟ, ವಿಶೇಷವಾಗಿ ಕಾಂಗ್ರೆಸ್ನವರು ಓಲೈಕೆಯ ರಾಜಕಾರಣ ಮಾಡೋ ಸಲುವಾಗಿ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಭಾಳ ದೊಡ್ಡ ಮುಖಭಂಗ ಮತ್ತು ಹಿನ್ನಡೆ ಆಗ್ತಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ ಅನ್ನೋದನ್ನು ಹೇಳಕ್ಕೆ ಇಚ್ಛಪಡ್ತೀವಿ. ನೋಡಿ, ಈ ಸರ್ಕಾರ ಬಂದ ತಕ್ಷಣವೇ ಇಲ್ಲಿ ಬಂಡವಾಳ ಹೂಡಿದವರು ಹೊರಗಡೆ ಹೋಗಬೇಕು ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ. ಮತ್ತು ನಾವಿದ್ದಾಗ ಯಾರ್ಯಾರು ಬಂಡವಾಳ ಹೂಡಿಕೆ ಮಾಡಬೇಕು ಅಂತ ಏನು ಪ್ರಯತ್ನ ಮಾಡೋರೆಲ್ಲ ಮುಂದೆ ಬಂದಿದ್ದು ಅವರೆಲ್ಲ ಹಿಂದೆ ಸರಿತಾ ಇದ್ದಾರೆ. ಪಕ್ಕದ ರಾಜ್ಯಗಳು ಭಾಳಷ್ಟು ಸ್ಪರ್ಧಾತ್ಮಕವಾಗಿ, ಕಾಂಪಿಟೇಟಿವ್ ಆಗಿ ಇರುವಂಥ ಸಂದರ್ಭದಲ್ಲಿ ಆ ಮಟ್ಟಕ್ಕೆ ರಾಜ್ಯ ಸರ್ಕಾರ ಇವತ್ತು ಬಂಡವಾಳ ಹೂಡಿಕೆಯ ಆಕರ್ಷಣೆ
ಮಾಡುವಂಥ ಪ್ರಯತ್ನ ಇವತ್ತು ಆಗ್ತಾಯಿಲ್ಲ. ಇದು ಭಾಳ ದೊಡ್ಡ ಹಿನ್ನಡೆ. ಈ ವರ್ಷದ ಮೊದಲನೇ ಕ್ವಾರ್ಟರ್ನಲ್ಲಿ FDI ನಮ್ಮದು ಇಡೀ ದೇಶಕ್ಕೆ ನಂಬರ್ 1 ಇತ್ತು. ಇವತ್ತು FDIದಲ್ಲೂ ಕೂಡ 30%ಕ್ಕಿಂತ ಹೆಚ್ಚು ಕಡಿತ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಬರುವಂಥದ್ದು, ಅದು ಕೂಡ ಕಡಿಮೆ ಆಗಿದೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ಉಳಿಸುವಂಥ ರಾಜಕಾರಣದಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿದ್ದಾರೆ. ಒಂದು ಕಡೆ ರೈತರ ಬರ ಪರಿಹಾರ ಕೂಡ ಮಾಡಿಲ್ಲ, ರೈತರ ಚಿಂತನೆ ಅವ್ರಿಗಿಲ್ಲ, ಅಭಿವೃದ್ಧಿಗೆ ಒಂದು ನಯಾ ಪೈಸೆ ಕೂಡ ಬಿಡುಗಡೆ ಮಾಡಿಲ್ಲ. ಆರ್ಥಿಕವಾಗಿ ಭಾಳ ಕಷ್ಟದಾಯಕವಾಗಿದೆ ಸ್ಥಿತಿ, ಬಂಡವಾಳ ಕೂಡ ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಕರ್ನಾಟಕ ಎಲ್ಲ ರಂಗದಲ್ಲಿ ಮುಂದಿದ್ದಂಥ ಕರ್ನಾಟಕ ಹಿಂಜರಿತ ಆಗ್ತಿರುವಂಥದ್ದು ಅತ್ಯಂತ ದುರದೃಷ್ಟಕರ. ಈಗಲಾದರೂ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಳ್ಬೇಕು ಅಂತ ನನಗೆ. ಈಗ ರಾಜ್ಯ ಮಟ್ಟದ ಅಧ್ಯಕ್ಷ ಮಾಡಿದ ಗ್ಯಾರಂಟಿ ಅನುಷ್ಠಾನಗೊಳಿಸಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಮೊನ್ನೆ ಅವರು ಮಾಡಿರುವಂಥ 3 ಮತ್ತು ಅದಕ್ಕಿಂತ ಮುಂಚೆ ಮಾಡಿರುವಂಥದ್ದು ಅವ್ರಿಗೆ ಸಲಹೆಗಾರನ ತೊಗೋಬೇಕು ಅಂತಿದೆ, ಇಲ್ಲಂತಲ್ಲ. ಆದರೆ ಅವರಿಗೆ ಎಲ್ಲರಿಗೂ ಕೂಡ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿರುವಂಥದ್ದು ಏನು 15% ಕ್ಯಾಬಿನೆಟ್ ರ್ಯಾಂಕ್ ಇದೆ, ಅದನ್ನು ಹೊರತಾಗಿ ಬೇರೆ ರೂಪದಲ್ಲೂ ಕೂಡ ಕೊಡಬಾರ್ದು. ಹಿಂದೆ ಇದೇ ಸಿದ್ದರಾಮಯ್ಯ ಅವರು ಸುಮಾರು 30 ಜನಕ್ಕೆಲ್ಲ ಸಂಸದೀಯ ಇದು ಕಾರ್ಯದರ್ಶಿ ಮಾಡಿ ಒಂದೊಂದು ಖಾತೆ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಇದೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ. 15% ಏನು ಕ್ಯಾಬಿನೆಟ್ ರ್ಯಾಂಕ್ ಹೋಲ್ಡಿಂಗ್ ಇದೆ, ಅದನ್ನ ಹೆಚ್ಚಿಗೆ ಮಾಡಬಾರ್ದು. ಇದು ಹಿಂಬಾಗಿಲಿನಿಂದ ಅದು ಆ ಒಂದು ಕಾನೂನನ್ನು ಮುರಿಯುವಂಥ ಪ್ರಯತ್ನ ನಡೀತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಭಾಳ ದೊಡ್ಡ ಆಕ್ಷೇಪ ಮಾಡಿ ಜಜ್ಮೆಂಟ್ ಕೊಟ್ಟಿದೆ. ಅದರ ವಿರುದ್ಧವಾಗಿದೆ. ಖಂಡಿತವಾಗೂ ಇದು ಸಂವಿಧಾನದ ವಿರುದ್ಧ ಈ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಇದು ದಿಸ್ ವಿಲ್ ಬಿ ಚಾಲೆಂಜ್ ಇನ್ ದ ಕೋರ್ಟ್. 15% ಕೇವಲ ಸಚಿವರಿಗೆ ಅಂತ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ. ಅಲ್ಲ, 15% ಒಟ್ಟು ಕ್ಯಾಬಿನೆಟ್ ರ್ಯಾಂಕ್ ಇರುವಂಥ ಜನ 15% ಇರಬೇಕು. ಇವರು ಎಲ್ಲರಿಗೂ ಕೂಡ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತಾ ಇದ್ದಾರೆ. ಮತ್ತು ಯಾರಿಗೆ ಸಚಿವರು ಮಾಡೋಕ್ಕಾಗಿಲ್ಲ, ರಾಜಕೀಯ ನಿರ್ಣಯಗಳು ಇವೆಲ್ಲ ಭಾಳ ಸ್ಪಷ್ಟವಾಗಿದೆ. ಇನ್ನು ಕೆಲವೊಂದು ಮಾಡೋರು ಇದ್ದಾರೆ ಅವರು. ಅಂದರೆ ಇಟ್ಸ್ ಅ ವೈಲೇಷನ್ ಆಫ್ ದಟ್ ರೂಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.